ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ: ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 11 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಬದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾದಂತಹ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಅಡಿಯಲ್ಲಿ ದೇವನಹಳ್ಳಿ ತಾಲೂಕು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ವಿವಿಧ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಮಾತನಾಡಿದರು. ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿದ್ದರೆ ಅಂತಹ ಗ್ರಾಮಗಳು ಅಭಿವೃದ್ಧಿಯಾಗುತ್ತವೆ. ಗ್ರಾಮ ಸಡಕ್, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ಆಗುತ್ತಿವೆ. ಕೆರೆ ಒತ್ತುವರಿ ತೆರವು, ಕೆರೆ ಹೂಳೆತ್ತುವ ಕಾರ್ಯಕ್ರಮ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಹಿತದೃಷ್ಟಿಯಿಂದ ಸಿಎಸ್ಆರ್ ಅನುದಾನದಡಿಯಲ್ಲಿ ಸರ್ಕಾರಿ ಶಾಲೆಗಳ ನವೀಕರಣ ಮಾಡುವ ಕಾರ್ಯಗಳು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗಳಿಗೆ ಬರುವ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡರೆ ಅಭಿವೃದ್ಧಿ ಸಾಧ್ಯ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಾಗುವುದು. ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಎಂದು ಸಚಿವರು ಈ ಸಂದರ್ಭದಲ್ಲಿ ಹೇಳಿದರು. ಈ ಮಧ್ಯದಲ್ಲಿ ಜಿಲ್ಲೆ ಮತ್ತು ತಾಲೂಕಿನಿಂದ ಹೋಗುವ ಒಳಗಡೆ ಇವರಿಗೆ ಹಣ ಪೂರ್ತಿ ಮುಟ್ಟೋದಿಲ್ಲ, ರೂಪಾಯಿಗೆ 4 ಆಣೆ ಕೂಡ ಸಿಕ್ಕಲ್ಲ ಅಂತೇಳಿ ಬೇರೆ ಹಣವನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದು ಅದು ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗಾಂಧಿ ಅವರ ಜವಾಬ್ದಾರಿಯಲ್ಲಿ ತಂದಿದ್ದಾರೆ. ಇನ್ನೊಂದು ಯೋಚನೆಯನ್ನು ಬಹಳ ಮುಖ್ಯವಾದದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಸಮವಾದಂತ ಹಕ್ಕು, ಮತದಾನದ ಹಕ್ಕಿರುವಾಗ ಹೆಣ್ಮಕ್ಳು ಕೂಡ ಸಮವಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅವರು ಕೂಡ ಸರ್ಕಾರದಲ್ಲಾಗಲಿ ಆಡಳಿತದಲ್ಲಾಗಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮಹಿಳೆಯರಿಗೆ ಮೀಸಲಾತಿಯನ್ನು ಅರ್ಧವನ್ನು ಮಾಡಬೇಕು. ಅವರು ಜನಸಂಖ್ಯೆ ಭಾರತ ದೇಶದಲ್ಲಿ ಅರ್ಧ ಇದ್ದಾರೆ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದು ದಿವಂಗತ ರಾಜೀವ್ ಗಾಂಧಿ. ಅವರು ಅಕಾಲಿಕ ಮರಣವಾದ್ದರಿಂದ ಆ ಕೆಲಸವನ್ನ ಮತ್ತೆ ಬಂದಂತಹ ಸರ್ಕಾರ 91ರಲ್ಲಿ ನರಸಿಂಹರಾಯರು ಪ್ರಧಾನಮಂತ್ರಿ ಆದರೂ ಆಗ್ತಾನೆ ನಾನು ಕೂಡ ಪಾರ್ಲಿಮೆಂಟ್ಗೆ ಹೋಗಿದ್ದೆ. 92ರಲ್ಲಿ ಈಗಾಗಲೇ ಶ್ರೀನಾಥ್ ಗೌಡರು ಹೇಳಿದ್ರು ಅದು ವಿಷಯವನ್ನು. 73 ಸಂವಿಧಾನ ಮತ್ತು 74 ತಿದ್ದುಪಡಿಗಳ ಮುಖಾಂತರ ನಗರಸಭೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ 33% ಅನ್ನ ಮಾಡಲೇಬೇಕು, ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಬೇಕು. ಅದರ ಜೊತೆಯಲ್ಲಿ SC, ST, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಎಲ್ಲ ವರ್ಗದವರು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಚೇರ್ಮನ್ಸ್ ಹಾಕಬೇಕು, ಉಪಾಧ್ಯಕ್ಷರಾಗಬೇಕು, ಸದಸ್ಯರಾಗಬೇಕು ಅಂತ ಈ ಸಂವಿಧಾನ ತಿದ್ದುಪಡಿ ಇದೆ. ತದನಂತರ ನಾವು UPA ಸರ್ಕಾರ ಬಂದ ಮೇಲೆ ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಅವರ ಒಂದು ನಾಯಕತ್ವದಲ್ಲಿ ಮಹಿಳೆಯರು ಕೂಡ ಈ ಭಾರತ ದೇಶದಲ್ಲಿ ಅರ್ಧ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶ ಇರಬೇಕು ಅಂತೇಳಿ ಅವ್ರಿಗೂ ಕೂಡ ಸಮಪಾಲನ್ನು ಕೊಡುವಂತಹದ್ದನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಮಾಡಿದ್ವಿ. ಅದಾದ ನಂತರ UPA ಸರ್ಕಾರ ಇವಾಗ ಪ್ರಧಾನಮಂತ್ರಿ ಸಡಕ್ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮಹತ್ವವಾದಂತ ಸಡಕ್ ಯೋಜನೆ ದಿವಂಗತ ವಾಜಪೇಯಿ ಅವರು ಪ್ರಾರಂಭ ಮಾಡಿದರು. ಅದಕ್ಕೆ ಹಣವನ್ನ ವ್ಯವಸ್ಥೆ ಮಾಡಿ ಶುರು ಮಾಡುವಂತ ಕೆಲಸ UPA ಸರ್ಕಾರ ಮಾಡಿದೆ.
ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 11 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚನ್ನಹಳ್ಳಿ ಬಿ ರಾಜಣ್ಣ ಅವರು ಮಾತನಾಡಿದರು. ನಿಜವಾಗ್ಲೂ ಕೂಡ ಬಹಳ ಅಭಿವೃದ್ಧಿ ಪಥದಲ್ಲಿ ಅಣ್ಣೇಶ್ವರ ಪಂಚಾಯಿತಿ ನಡೀತಾ ಇದೆ. ಈಗಾಗಲೇ ಶಾಲೆ ಬಿಲ್ಡಿಂಗ್ ಕೂಡ ನೀವು ತಗೊಂಡಿದ್ದೀರಿ ಈ ಕಾಮಗಾರಿಗಳಲ್ಲಿ. ನಮ್ಮ ಮಂತ್ರಿಗಳು ಕೂಡ ಈಗಾಗಲೇ 2 ಸಭೆಗಳನ್ನ ಮಾಡಿ ಏನೀಗ ಕಂಪನಿಗಳಿದಾವೆ, ಏರ್ಪೋರ್ಟ್ ಅಥಾರಿಟಿ ಇದ್ದಾರೆ, ಇಪ್ಕೋ ಕಂಪನಿ ಇದೆ, ಬ್ರಿಗೇಡ್ ಇದೆ, ಇವೆಲ್ಲಕ್ಕೆ ಅವ್ರ ಮುಖಾಂತರ CSR ಫಂಡ್ ಅಲ್ಲಿ ಎಲ್ಲ ಶಾಲೆಗೆ ಕೊಠಡಿಗಳನ್ನ ಕಟ್ಟುವಂತ ಕಾರ್ಯಕ್ರಮವನ್ನ ನಮ್ಮ ಮಂತ್ರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಕೆರೆ ಅಭಿವೃದ್ಧಿಗೂ ಕೂಡ ನಾವು ಮಾಡ್ಬೇಕಂತ ಮನವಿ ಮಾಡಿದರೆ, ಕೆರೆ ಅಭಿವೃದ್ಧಿ ಇವತ್ತು ಬೆಟ್ಕೋಟೆ ಅಮಾನಿ ಕೆರೆ, ಬೆಟ್ಕೋಟೆ ಕೆರೆ ಸೇರಿರ್ತಕ್ಕಂಥದ್ದು ಅಣ್ಣೇಶ್ವರ ಕೂಡ ಬೆಟ್ಕೋಟೆ ಕೆರೆಗೆ ಸೇರ್ತದೆ. ಈ ಕೆರೆ ಅಭಿವೃದ್ಧಿ ಆಗ್ಬೇಕು. ಯಾಕಂತಂದ್ರೆ ಏರ್ಪೋರ್ಟ್ ಅವರು ಅರ್ಧ ಕೆರೆ ಮುಚ್ಕೊಂಡ್ಬಿಟ್ಟವ್ರೆ, ಅರ್ಧ ಕೆರೆ ಏರ್ಪೋರ್ಟ್ ನವರು ಬೆಟ್ಕೋಟೆ ಕೆರೆನ ಮುಚ್ಕೊಂಡಿರ್ತಕ್ಕಂಥದ್ದು, ಅಲ್ಲೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟವ್ರೆ. ಇನ್ನ ಅರ್ಧ ಕೆರೆ ಅಭಿವೃದ್ಧಿ ಆಗ್ಬೇಕು, ಒಳ್ಳೆ ಪಾರ್ಕ್ ಆಗ್ಬೇಕು, ಒಳ್ಳೆ ಪ್ರವಾಸಿಗರು ಬಂದಂತವ್ರು ಕೆರೆಗೆ ಬರ್ಬೇಕು, ನೋಡಂತ ಜಾಗ ಆಗ್ಬೇಕಂತ ಹೇಳಿ ಕೂಡ ನಾವು ಇಂದಿನ ಸಾಲಿನಲ್ಲಿ ಕೂಡ ಮನವಿ ಮಾಡಿದರೆ, ನಮ್ಮ ಮಾನ್ಯ ಮಂತ್ರಿಗಳಲ್ಲಿ ಕೂಡ ಈ ವಿಚಾರವನ್ನ ಮನವಿ ಮಾಡ್ತಿದೆ. ಇವತ್ತು ನಿಜವಾಗ್ಲೂ ಕೂಡ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 11 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನಂತರ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಚಂದ್ರಶೇಖರ್ ಅವರು ಮಾತನಾಡಿದರು. ಒಂದು ಹೆಸರು ಮಾಡಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ಸಹ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಜಾಗ ಸ್ವಲ್ಪ ತೊಂದರೆ ಆಗಿದ್ರಿಂದ ಕಳೆದ 2 ವರ್ಷದಿಂದ ಮಳೆ ಜಾಸ್ತಿ ಆಗಿ ನಾವು ಕೆರೆ ಪಕ್ಕದಲ್ಲಿ ಮಾಡಿದ್ವಿ ಆ ಒಂದು ಘಟಕನ. ಅದು ನೀರು ಬಂದು ನೀರು ತುಂಬಿಕೊಂಡು ಅದು ನಿಂತ ಕಾರಣದಿಂದ ಈಗ ಬೇರೆ ಕಡೆ ಪ್ರಾರಂಭ ಮಾಡಿದ್ದೀವಿ. ಏನಿವತ್ತು ಗ್ರಾಮದ ಎಲ್ಲಾ ಮನೆಗಳಿಂದ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಸಂಗ್ರಹಣೆ ಮಾಡ್ಕೊಂಡ್ಬಂದು ಅದನ್ನ ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ದೇಶ ಮತ್ತು ವಿದೇಶದಿಂದ ಸಹ ಆ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಲು 13-15 ಸಾಲಿನಲ್ಲಿ ನಮ್ಗೆಲ್ಲ ಗೊತ್ತಿರೋ ತರ 30ರಿಂದ 32 ದೇಶಗಳವರು ಸಹ ಭೇಟಿ ಕೊಟ್ಟಿದ್ರು. ಹಾಗೂ 2 ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಸಹ ಭೇಟಿ ಕೊಟ್ಟಿದ್ರು. ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೂ ಏನು ಈ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ತರ ಕೆಲವೊಂದು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರಿಗೆ ವಿವಿಧ ಉದ್ದೇಶಗಳ ಒಂದು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ಮುಖ್ಯವಾಗಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಗ್ರಾಮಗಳಲ್ಲಿ ಅಣ್ಣೇಶ್ವರ, ಬೈಚಾಪುರ, ದೊಡ್ಡಸಣ್ಣೆ, ಚಿಕ್ಕಸಣ್ಣೆ ಮತ್ತು ಎರ್ತಕಾನಹಳ್ಳಿ ಗ್ರಾಮದಲ್ಲಿ ಮಹಿಳಾ ವರ್ಕ್ಶಾಪ್ಸ್ ಅಂದ್ರೆ ಮಹಿಳೆಯರಿಗೆ ಸ್ಥಳೀಯವಾಗಿ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಯಾವುದೇ ಉಪಕಸಬುಗಳಂತ ಹೊಲಿಗೆ ಇರಬಹುದು, ಕಸೂತಿ ಇರಬಹುದು, ಬೇರೆ ಏನಾದ್ರೂ ಇಂಟ್ರೆಸ್ಟ್ ಇದ್ದು ಮಾಡಂತ ಯಾವುದೇ ತರದ ಒಂದು ಅಭಿವೃದ್ಧಿ, ಯಾವುದೇ ತರದ ಒಂದು ತರಬೇತಿ ಎಲ್ಲಾ ಗ್ರಾಮಗಳಲ್ಲೂ ಮಾಡ್ತಾ ಇದ್ದೇವೆ. ಹಾಗೆ ಬೈಚಾಪುರ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಭವನವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೇವೆ. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜುರವರು ಮಾತನಾಡಿದರು. 8,793 ಜನಸಂಖ್ಯೆಗಳ ಹೊಂದಿರುತ್ತದೆ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಳಗೊಂಡಿರುತ್ತದೆ.
ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ ಸುಮಾರು 13 ಕೋಟಿ ರು ಆದಾಯ ಬರುತ್ತದೆ. ಸದರಿ ಆದಾಯದಿಂದ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರು ಹೆಚ್ಚಾಗಿ ಕೃಷಿಯನ್ನು ಅವಲಂಬಿಸುತ್ತಿದ್ದಾರೆ. ಅಣ್ಣೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಸಂಗಮ ಅಭಿವೃದ್ಧಿ ಕ್ರಿಯಾ ಯೋಜನೆ ಒಟ್ಟು 52 ಕೋಟಿ ರುಗಳಿಗೆ ಕ್ರಿಯಾ ಯೋಜನೆಯನ್ನು ತಯಾರಿಸುತ್ತಿದೆ. ದೇವನಹಳ್ಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ, ಮಾಜಿ ಸದಸ್ಯ ಕೆಸಿ ಮಂಜುನಾಥ್, ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್, ಮಹಿಳಾ ಘಟಕದ ಅಧ್ಯಕ್ಷ ರಾಧಾರೆಡ್ಡಿ, ದೇವನಹಳ್ಳಿ ಬ್ಲಾಕ್ ಮಹಿಳಾ ಘಟಕ ಕಾರ್ಯದರ್ಶಿ ಮಾದೇವಿ, ದೇವನಹಳ್ಳಿ ಮಾಜಿ ಪುರಸಭಾ ಅಧ್ಯಕ್ಷ ಎಂ ನಾರಾಯಣಸ್ವಾಮಿ, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಬಿಎಸ್ ಗಂಗರಾಜು ಹಾಗೂ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗದವರು, ಚುನಾಯಿತ ಜನಪ್ರತಿನಿಧಿಗಳು, ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು, ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.